ನಿಮ್ಗೆಲ್ರಿಗೂ ಗೊತ್ತಿದೆ, ಮಠದ ಮೇಲೆ ಕಾರ್ಮಾಡುಗಳೇ ಮುಚ್ಚಿದು ಆ ಸಮಯದಲ್ಲಿ ಅಂದರೆ ತಪ್ಪಿಲ್ಲ ಅಂತ. ಶಿಷ್ಯವರ್ಗಕ್ಕೆಲ್ಲ ತುಂಬ ಆತಂಕ ಆಯಿತು, ಇದು ಏನು ಕತೆ, ನಮ್ಮ ಮಠ ಮುಂದೆ ಉಳಿತದೋ ಇಲ್ವೋ, ಗುರುಗಳು ಏನಾಗ್ಬೋದು ಅಂತ, ಗುರುಗಳ ಕತೆ ಏನಾಗ್ಬೋದು, ನಾಳೆ ಗುರುಗಳ ಆಶೀರ್ವಾದ ಕೊಡೋಕೆ ಇರ್ತಾರೋ ಇಲ್ವೋ ಅಂತ ನಮಗೆ ಅಂತ. ಈಗ ಗುರುಗಳು ಶಿಷ್ಯರನ್ನು ಉಳಿಸ್ಬೇಕು, ಆದರೆ ಗುರುಗಳನ್ನು ಉಳಿಸೋದು ಹೇಗೆ ಅಂತ ಶಿಷ್ಯರಿಗೆಲ್ಲ ಚಿಂತೆ ಆಗುವಂಥ ಹೊತ್ತು ಬಂದುಬಿಟ್ಟಿತ್ತು ಒಂದು ಸಂದರ್ಭ ಹಾಗಿತ್ತು. ಆದರೆ ಇವತ್ತಿನ ಸಂದರ್ಭ ಹೇಗಿದೆ ಅಂದರೆ ಆ ಎಲ್ಲ ಕಾರ್ಮಾಡುಗಳು ಸರಿದಿದೆ ಅಂತ. ಈ ಮಳೆಗಾಲ ಇರ್ತದೆ ನೋಡಿ, ಈ ಮಳೆಗಾಲ ಅಂದರೆ ಮೋಡ ಮುಚ್ಚಿರ್ತದೆ ಅಲ್ವಾ, ಕಾರ್ಮಾಡ ಮುಚ್ಚಿರ್ತದೆ, ದುರ್ದಿನ ಅಂತ ಕರೀತಾರೆ ಅದನ್ನು. ಇನ್ನು ಚಳಿಗಾಲ ಬಂದರೆ ಚಳಿಗಾಲದಲ್ಲಿ ಮೋಡ ಇರೋದಿಲ್ಲ, ಆದರೆ ಮಂಜು ಮುಸುಕಿರ್ತದೆ. ಬೆಳಗಿನ ಹೊತ್ತಾದ್ರಂತೂ ಮಂಜು ಮುಸುಕಿರ್ತದೆ. ಬೇಸಿಗೆ ಕಾಲ ಬಂದರೆ ಇದು ಯಾವುದೂ ಇಲ್ಲ, ಮಂಜು ಇಲ್ಲ, ಮೋಡವೂ ಇಲ್ಲ, ನಿರಭ್ರವಾದ ಆಕಾಶ. ಬೇಸಿಗೆ ಕಾಲ ಯಾವಾಗಿನಿಂದ ಅಂದರೆ ಮೊನ್ನೆ ಶಿವರಾತ್ರಿಯಿಂದ ಬೇಸಿಗೆ ಕಾಲ ಅಂತ ಲೆಕ್ಕ, ನಮ್ಮ ಹಳೆಯ ಲೆಕ್ಕಾಚಾರಗಳು ಹಾಗೆ ಅಂತ. ಈಗ ದೀಪಾವಳಿ ಬಂತು ಅಂದರೆ ಅಲ್ಲಿ ಚಳಿಗಾಲ ಪ್ರಾರಂಭ ಆಯಿತು ಅಂತ ಲೆಕ್ಕ. ದೀಪಾವಳಿಯಿಂದ ಶಿವರಾತ್ರಿ ಅಲ್ಲಿವರೆಗೂ ಚಳಿಗಾಲ. ಶಿವರಾತ್ರಿ ಬಂತು ಅಂದರೆ ಶಿವ ಅಂತ ಚಳಿ ಓಡೋಗ್ತದಂತೆ ಶಿವರಾತ್ರಿ ಬಂದಾಗ. ಆಮೇಲೆ ಬೇಸಿಗೆ ಕಾಲ ಅಂತ. ಹಾಗೆ ಬೇಸಿಗೆ ಕಾಲ ಬಂದು ಮೋಡ ಮಂಜು ಎಲ್ಲ ಕರಗಿದ ಹಾಗೆ ಮಠದ ಮೇಲೆ ಯಾವುದೆಲ್ಲ ಕಾರ್ಮಾಡುಗಳು ಕವಿದಿದ್ವೋ ಆ ಎಲ್ಲ ಕಾರ್ಮಾಡುಗಳು ಕರಗಿರುವಂಥ ಒಂದು ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಇದ್ದೇವೆ. ಇದನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಮುಖ್ಯವಾದ ಕಾರಣ, ಈ ಕಾರ್ಮಾಡುಗಳು ಹಿಂದೆ ಕೂಡ ಇದ್ವು. ನಮ್ಮ ದೊಡ್ಡ ಗುರುಗಳು ಅವರ ಮೇಲೆ ಇದೇ ಬಗೆಯ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಲಾಗಿತ್ತು. ಈ ನಮ್ಮ ಮೇಲೆ ಯಾವ ಬಗೆಯ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿದ್ರೋ ಇದೇ ಬಗೆಯ ಸನ್ನಿವೇಶಗಳನ್ನು. ವಿಷಯ ಬಹಳ ಸಣ್ಣದಿತ್ತು. ಮಠದ ಆಸ್ತಿ ಮಠಕ್ಕೆ ಉಳಿಬೇಕು ಅಂತ ಅವರು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾರೆ. ಇಷ್ಟೇ ಅವರು ಮಾಡಿದ್ದು, ಮಠದ ಆಸ್ತಿ ಮಠಕ್ಕೆ ಉಳಿಬೇಕು ಅಂತ. ಆದರೆ ಆಸ್ತಿಯನ್ನು ಯಾರು ಅದನ್ನು ಸ್ವಾಹ ಮಾಡಲಿಕ್ಕೆ ಹೊರಟಿದ್ರೋ ಅವರು ಬೇರೆ ದಾರಿ ತುಳಿತಾರೆ. ಆಗ ಇದೇ ಸಂದರ್ಭ, ನಮಗೆ ಯಾವ ಸಂದರ್ಭ ಬಂತೋ ಅಂಥದ್ದೇ ಸಂದರ್ಭ ಅವರಿಗೂ ಕೂಡ ಬಂದಿದ್ದು ನಾವು ನೆನಪಿಸ್ಕೊಳ್ತೇವೆ. ಹಾಗೆ ರಾಮಚಂದ್ರ ಪಾತ್ರಿಗಳ ಕಾಲಘಟ್ಟ ತೆಗೆದುಕೊಂಡ್ರೆ ಆಗ ಈ ರೀತಿಯ ಕಾನೂನು ವಾತಾವರಣ ಇರಲಿಲ್ಲ. ಆದರೆ ಇದೇ ರೀತಿಯ ಸನ್ನಿವೇಶಗಳನ್ನು ಆಗಲೂ ಕೂಡ ನಿರ್ಮಾಣ ಮಾಡಿದ್ದನ್ನು ನಾವು ಗಮನಿಸ್ತೇವೆ ಅಂತ. ಹಾಗೆ ಇವತ್ತು ಆ ಎಲ್ಲವೂ ಕೂಡ ಯಾವ ಯಾವ ಕಾನೂನಿನ ಬಲೆಗಳನ್ನು ಪೀಠದ ಮೇಲೆ, ನಾವು ಅದಕ್ಕೆ ಹೇಳ್ತಾ ಇರುವಂಥದ್ದು, ಇಲ್ಲಿ ವ್ಯಕ್ತಿ ಇಲ್ಲ ಇಲ್ಲಿ ಅಂತ. ನೀವು ಇಲ್ಲಿ ನಮಸ್ಕಾರ ಮಾಡಿದರೆ ಪೀಠಕ್ಕೆ ಸಲ್ಲುವಂಥದ್ದು ಅದು ಅಂತ. ವ್ಯಕ್ತಿ ಬೇರೆ ಎಲ್ಲ, ಪರಂಪರೆ ಬೇರೆ ಎಲ್ಲ ಅಂತ. ಹಾಗೆ ಒಂದು ಕಲ್ಲೆಸಿದ್ರೆ ಅದು ಪೀಠಕ್ಕೆ ಸಲ್ಲುವಂಥದ್ದು, ಅದು ಪರಂಪರೆಗೆ ಸಲ್ಲುವಂಥದ್ದು. ಅದು ಒಂದು ವ್ಯಕ್ತಿಗೆ ಅಂತ ಇಲ್ಲ ಅಲ್ಲಿ ಅಂತ. ನೀವು ಬೇರೆ ಮಾಡ್ಲಿಕ್ಕೆ ಹೋದರೆ ಬೇರೆ ಆಗೋದಿಲ್ಲ ಅದು ಅಂತ. ಅದು ಇರೋದೇ ಹಾಗೆ ಅದು ಅಂತ. ಇಡೀ ಪರಂಪರೆ ಒಂದಾಗಿರ್ತಕ್ಕಂಥದ್ದು ಅದು ಅಂತ. ಒಂದು ಕೊಂಬೆ ಕಡಿದ್ರೆ ಒಂದು ಮರದಲ್ಲಿ, ಆ ಮರಕ್ಕೇನು ಮಾಡಿಲ್ಲ, ಒಂದು ಕೊಂಬೆ ಕಡ್ದೆ ಅಂತ ಹೇಳಲಿಕ್ಕೆ ಸಾಧ್ಯವ? ಬೇರೆ ಕೊಂಬೆಗಳ ಎಲೆಗಳು ಬಾಡ್ಕೊಡ್ತವೆ. ಯಾಕೆಂದರೆ ಇಡೀ ವೃಕ್ಷದ ಮೇಲೆ ಪರಿಣಾಮ ಇದೆ ನೋಡಿ ಇದರದ್ದು ಅಂತ. ಹಾಗೆ ಮಠ ಮರ ಒಂದು ಚುಕ್ಕಿ ಮಾತ್ರ ವ್ಯತ್ಯಾಸ ಅಂತ ಹೇಳ್ತಾ ಇರ್ತೇವೆ ನೋಡಿ ನಾವು. ಅದರಂಥದ್ದು ಇದು ಅಂತ, ಇಡೀ ಪರಂಪರೆ ಇದು ಅಂತ. ಹಾಗಾಗಿ ಇದರ ಮೇಲೆ ಕಾನೂನಿನ ಬಲೆಗಳನ್ನು ಯಾವುದೆಲ್ಲ ಸಿಲುಕಿಸಲಾಗಿತ್ತೋ ಅದೆಲ್ಲವೂ ಆ ಬಲೆಗಳು ಹರಿದಿರ್ತಕ್ಕಂಥ ಒಂದು ಸಂದರ್ಭ ಇದು. ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಮಗೆ ತುಂಬ ಚೆನ್ನಾಗಿ ಗೊತ್ತು, ಈಗ ಈ ಬಲೆಯನ್ನು ಯಾರು ಹೆಣಿದ್ರು, ಅವರು ಯಾಕೆ ಈ ಬಲೆಯನ್ನು ಹೆಣಿದ್ರು, ಇದರಲ್ಲಿ ಯಾರ್ಯಾರು ಸೇರಿ ಈ ಬಲೆಯನ್ನು ಹೆಣೆದಿರ್ತಕ್ಕಂಥದ್ದು, ಯಾರು ಹಣ ಕೊಟ್ಟರು, ಯಾರು ಪ್ರಭಾವ ಬೆಳೆಸಿದ್ರು, ಯಾರು ಯೋಜನೆಗಳನ್ನು ಸಿದ್ಧ ಮಾಡಿದರು, ಯಾರು ಅದಕ್ಕೆ ಜನಗಳನ್ನು ಒದಗಿಸಿದರು, ಬೇಕಾದ ಜನಗಳನ್ನು ಒದಗಿಸಿದರು, ಇವೆಲ್ಲವೂ ಎಳೆಯಾಗಿ ಪೂರ್ತಿ ವಿವರವಾಗಿ ನಿಮಗೆ ತುಂಬ ಕಡಿಮೆ ಪರಿಚಯ ಇರ್ಬೋದು ಅದರದ್ದು. ಪೂರ್ತಿ ಅದರ ಪರಿಚಯ ನಮಗಿದೆ, ಚೆನ್ನಾಗಿ ನಮ್ಮ ಪರಿಚಯ ನಮಗಿದೆ. ಅದಿರಲಿ, ಅದು ಇದ್ದುಕೊಳ್ಳಿರೋದು. ಆದರೆ ನಮ್ಮ ಇವತ್ತಿನ ಉದ್ದೇಶ ಏನು ಅಂದರೆ ಎಲ್ಲರೂ ಮರಳಿ ಬರಬೇಕು ಇಲ್ಲಿಗೆ ಅಂತ, ಅದನ್ನು ಹೇಳೋಕ್ಕೋಸ್ಕರ ಹೊರಟಿರ್ತಕ್ಕಂಥದ್ದು ನಾವು. ಇದೊಂದು ಅವಕಾಶ, ಇದೊಂದು ಸಂದರ್ಭ ಅಂತ. ಈಗ ತಿಳಿಯದೆ ದೂರ ಆದವ್ರು ಇದ್ದಿರ್ಬೋದು, ತಿಳಿದು ದೂರ ಆದವ್ರು ಇದ್ದಿರ್ಬೋದು, ತಿಳಿಯದೆ ತಪ್ಪು ಮಾಡಿದವ್ರು ಇದ್ದಿರ್ಬೋದು, ತಿಳಿದು ತಪ್ಪು ಮಾಡಿದವ್ರು ಇದ್ದಿರ್ಬೋದು, ಉದ್ದೇಶ ಇದ್ದು ತಪ್ಪು ಮಾಡಿದವ್ರು ಇದ್ದಿರ್ಬೋದು, ಉದ್ದೇಶ ಇದ್ದು ತಪ್ಪು ಮಾಡಿದವ್ರು ಇದ್ದಿರ್ಬೋದು. ಯಾವುದಾದ್ರೂ ಕಾರಣಕ್ಕೆ ಅವ್ರು ಯಾರೇ ಆಗಿರಲಿ, ಈ ಮೋಡ ಕವಿಯೋ ಸಂದರ್ಭದಲ್ಲಿ ಯಾರಾದರೂ ಮಠದಿಂದ ದೂರ ಆಗಿದ್ದಿದ್ರೆ ಅವರೆಲ್ಲರಿಗೂ ಸ್ವಾಗತ, ಅವರೆಲ್ಲ ಮರಳಿ ಬರಬೇಕು ಮಠಕ್ಕೆ ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಯಾಕೆಂದರೆ ಇದೊಂದು ಒಳ್ಳೆ ಸಂದರ್ಭ, ಒಳ್ಳೆ ಅವಕಾಶ ನೋಡಿ ಅಂತ. ಆಕಾಶ ನಿರಭ್ರ ಇದೆ, ಮುಹೂರ್ತ ತುಂಬ ಒಳ್ಳೆಯದಿದೆ ಅಂತ. ಈ ಮುಹೂರ್ತ ಇದೆಯಲ್ಲ, ಇದು ಒಳ್ಳೆ ಮುಹೂರ್ತ ಅಂತ. ಮರಳಿ ಬರೋದಾದರೆ ಇಂಥ ಗಳಿಗೆ ಮತ್ತು ಬೇರೆ ಒಂದಿಲ್ಲ ಅಂತ. ಆರಾಧನೆ ತುಂಬ ಒಳ್ಳೆ ಒಂದು ಪರ್ವಕಾಲ, ಆ ಕಾರಣಕ್ಕೋಸ್ಕರ ಹೇಳ್ತಾ ಇರ್ತಕ್ಕಂಥದ್ದು. ಇಡೀ ಒಂದು ಗುರು ಪರಂಪರೆ ಪರವಾಗಿ ಹೇಳ್ತಾ ಇರುವಂಥದ್ದು. ಈ ಪರಂಪರೆಯನ್ನು ನೀವು ಕಳ್ಕೊಳ್ಬೇಡಿ. ನಿಮ್ಮ ಉದ್ದೇಶಗಳು, ವಿಷಯಗಳು ತುಂಬ ಚಿಕ್ಕದಾಗಿರ್ತವೆ.
ಅವು ತುಂಬ ಅಲ್ಪಾಯು, ಅವು ದೀರ್ಘಾಯು ಅಲ್ಲವು, ತುಂಬ ಕ್ಷುದ್ರವಾಗಿರ್ತಕ್ಕಂಥ ಕಾರಣಗಳಾಗಿರ್ತವೆ. ನಿಮಗೆ ಹಿಂದೆ ದೊಡ್ಡ ಪರಂಪರೆ ಇದೆ, ನಿಮ್ಮ ತಂದೆ ಅಜ್ಜ ಮುತ್ತಜ್ಜ ದೊಡ್ಡ ಪೀಳಿಗೆ ಇದೆ, ಮುಂದೆ ಕೂಡ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ದೊಡ್ಡ ಪೀಳಿಗೆ ಇದೆ. ನೀವು ಮಧ್ಯೆ ಒಂದು ಸಣ್ಣ ಒಂದು ಕೊಂಡಿ ಮಾತ್ರ ಅಂತ. ನಿಮ್ಮಿಂದಾಗಿ ನಿಮ್ಮ ಇಡೀ ಪರಂಪರೆಗೆ ಈ ಪರಂಪರೆ ಕಳೆದು ಹೋಗುವಂತೆ ಆಗಬಾರ್ದು, ಪರಂಪರೆಯ ಕೃಪೆ ಇಲ್ಲದೆ ಇರುವಂತೆ ಆಗಬಾರ್ದು ಅಂತ. ಹಾಗಾಗಿ ಯಾರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ಉದ್ದೇಶಪೂರ್ವಕವೋ ಅಥವಾ ಆಕಸ್ಮಿಕವಾಗಿಯೋ ದೂರವಾದವರಿದ್ದೀರೋ ಈ ಸಮಯದಲ್ಲಿ, ನಿಮ್ಮಲ್ಲಿ ಅನೇಕರಿಗೆ ನಮ್ಗೆ ಗೊತ್ತು ನಿಮ್ಗೆ ಹಿಂದಿರುಗಿ ಬರಬೇಕು ಅಂತ ನಿಮಗಿದೆ, ಆದರೆ ಏನೋ ಸಂಕೋಚ ನಿಮಗೆ. ಬಂದರೆ ಗುರುಗಳು ಮಾತಾಡ್ತಾರೋ ಇಲ್ವಾ, ಏನಾದ್ರು ಬೈದು ಬಿಟ್ರೆ ಬಂದಾಗ, ಅಥವಾ ಗುರುಗಳು ಏನು ಬೈದಿದ್ರು, ಅನೇಕರಿಗೆ ಅಲ್ಲಿ ಇರೋರಿಗೂ ಕೂಡ ಗುರುಗಳ ಮೇಲೆ ನಂಬಿಕೆ ಇದೆ, ಆ ಕಡೆ ಇರೋರಿಗೂ ನಿಮ್ಮ ಮೇಲೆ ಅವ್ರಿಗೆ ಸಂಶಯಗಳಿದೆ. ಈ ಶಿಷ್ಯರು ಏನು ಮಾಡ್ತಾರೋ ಏನೋ, ಮತ್ತು ಹಿಂದಿರುಗಿ ಬಂದಾಗ ಇವ್ರು ಚೆನ್ನಾಗಿ ನಮ್ಮನ್ನು ಜಾಡಿಸಿ ಯಾರು ತೊಳೆದಾರು, ನಮ್ಮನ್ನು ಸಾಬೂನು ಹಾಕಿ ಹಿಂದಿರುಗಿ ಬಂದಾಗ ಇಂಥದ್ದೆಲ್ಲ ಆತಂಕಗಳು ಇರ್ತವೆ ಅಂತ. ಹಾಗೆ ನಾವು ಅವ್ರಿಗೆ ಹೇಳೋದೇನೆಂದರೆ, ನಿಮ್ಮನ್ನು ಅದೇ ಪ್ರೀತಿಯಿಂದ ನಾವು ಬರಮಾಡ್ಕೊಳ್ತೇವೆ, ನೀವು ಬನ್ನಿ, ಎಲ್ಲರೂ ಒಟ್ಟು ಸೇರಿ ಧರ್ಮ ಕಾರ್ಯವನ್ನು ಮಾಡೋಣ ಅಂತ. ದೇಶಕ್ಕಾಗಿ, ಧರ್ಮಕ್ಕಾಗಿ, ಸಮಾಜಕ್ಕಾಗಿ ಮಾಡಬೇಕಾದ ಕಾರ್ಯಗಳನ್ನು ನಾವೆಲ್ಲ ಸೇರಿ ಜೊತೆಗೂಡಿ ಮಾಡೋಣ. ಸಂಸ್ಥಾನದ ಮನಸ್ಸಿನಲ್ಲಂತೂ ಎಳ್ಳಷ್ಟಾದರೂ ಕೂಡ ನಮಗಿಲ್ಲ ಅಂಥದ್ದೇನು, ಹಾಗೆಯೂ ಇಲ್ಲ, ಪ್ರತಿಶೋಧ ಇಲ್ಲ, ಯಾವ ಕಾರಣಕ್ಕೂ ಇಲ್ಲ, ಈ ಲವಲೇಶವಾದರೂ ಕೂಡ ಪ್ರತೀಕಾರದ ಭಾವ ಇಲ್ಲ. ಯಾವ ಪ್ರೀತಿ ನಿಮ್ಮ ಮೇಲೆ ನಮಗೆ ಹಿಂದೆ ಇದ್ದಿರ್ಬೋದೋ ಅದೇ ಪ್ರೀತಿಯ ಮುಂದೂ ಕೂಡ ಇರ್ಬೋದು, ಏನು ವ್ಯತ್ಯಾಸ ಇಲ್ಲ ಅಂತ. ಶಿಷ್ಯರಿಗೆ ಹಾಗೆ ಅದೇ ರೀತಿ ಇರ್ತಾರೆ ಅಂತಲ್ಲ, ಯಾಕಂದ್ರೆ ಅವರು ಗುರುಗಳಾಗ್ಬಿಡ್ತಿದ್ರು ಹಾಗೆ ಇದ್ದಿದ್ರೆ, ಹಾಗಿರ್ತದೆ ಅಂತಲ್ಲ ಅದು. ಆದರೆ ಶಿಷ್ಯರಿಗೂ ಹೇಳೋದೇನೆಂದರೆ, ನೀವು ಕೂಡ ಬರಮಾಡ್ಕೊಳ್ಬೇಕು. ಯಾರಾದರೂ ಶುದ್ಧ ಮನಸ್ಸಿಂದ ಬಂದರೆ, ಯಾರಾದರೂ ಪಶ್ಚಾತ್ತಾಪ ಪಟ್ಟು ಬಂದರೆ, ಯಾರಾದರೂ ಗುರು ಬೇಕು, ಮರಳಿ ಪರಂಪರೆ ಬೇಕು ಅಂತ ಬಂದರೆ, ನೀವು ಅವ್ರನ್ನ ಬರಮಾಡ್ಕೊಳ್ಬೇಕು ಅಂತ, ನೀವು ಅವ್ರನ್ನ ಸ್ವೀಕಾರ ಮಾಡಬೇಕು. ನಮ್ಮಲ್ಲಿ ಅವರು ಕೂಡ ಒಬ್ಬರು ಅಂತ, ಅವರು ಬೇರೆ ಅಲ್ಲ ಅಂತ, ಅವರಲ್ಲಿ ನೀವು ಹಿಂದಿನದನ್ನು ಎತ್ತಿ ಆಡಬೇಕಾಗಿಲ್ಲ ಅಂತ ಮತ್ತೆ ಅಂತ. ನಾವು ಮಹಾಭಾರತ ನೋಡುತ್ತೆ, ಮಹಾಭಾರತ ಯುದ್ಧ ಮುಗಿದ ಮೇಲೆ ಈ ಭೀಮ ಅವಾಗ ಹೇಳ್ತಾ ಇರ್ತದಂತೆ ಗಾಂಧಾರಿ ಧೃತರಾಷ್ಟ್ರಿಗೆ, ನಿಮ್ಮ ಮಕ್ಕಳು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂತ, ಹಿಂದಿನ ಕಥೆನೆಲ್ಲ ನೆನಪು ಮಾಡೋರಂತೆ. ಧರ್ಮರಾಜನಿಗೆ ಮರ್ತೋಗಿತ್ತು, ಧರ್ಮರಾಜನಿಗೆ ಅದೆಲ್ಲ ನೆನಪಿಲ್ಲ, ಅವನ ಮನಸ್ಸು ಕೂಡ ಬೇರೆ ರೀತಿ ಇದೆ, ಅಂಥ ಮನಸ್ಸಲ್ಲ ಅವನದ್ದು. ಆದರೆ ಭೀಮನಿಗೆ ಅದು ಮುಗಿದಿರಲಿಲ್ಲ. ಅವನು 101 ಜನರನ್ನು 100 ಜನರನ್ನು ಅವನೇ ಕೊಂದವನು, ಕೌರವರನ್ನು ತೊಡೆ ಮುರಿದು ಎದೆ ಬಗೆದು ಎಲ್ಲ ಮಾಡಿದವನು. ಇಷ್ಟಾಗಿ ಅವನು ಸಿಟ್ಟು ಮುಗಿದಿರಲಿಲ್ಲ. ಹಾಗಾಗಿ ಅಪ್ಪಂದ್ರ ಮೇಲೆ ಅದನ್ನು ತೀರಿಸ್ಕೊಳ್ತಾ ಇದ್ದಂತೆ ಭೀಮ, ಅದನ್ನೇ ಆಗ ಈಗ ಎತ್ತಿ ಆಡ್ತಾ ಇದ್ದಂತ ಮಹಾಭಾರತ ನಾವು ಹೇಳೋದನ್ನು ನಾವು ಕೇಳ್ತೇವೆ. ಆದರೆ ಕೌರವರ ಇಷ್ಟೆಲ್ಲ ಅನ್ಯಾಯಗಳನ್ನು ಗಮನಿಸಿದ ನಂತರವೂ ಕೂಡ ಆ ಭಾಗವನ್ನು ಓದುವಾಗ ಪಾಪ ಬೇಡ ಇತ್ತು ಅಂತ ಅನಿಸ್ತದೆ ನಮಗೆ, ಮುಗಿದಿತ್ತಲ್ಲ ಮತ್ತೆ ಯಾಕೆ ಸುಮ್ಮನೆ ಸಾಕು ಅಂತ ಅನಿಸ್ತದೆ ಅಂತ. ಹಾಗೆ ನಾವು ನಿಮಗೂ ಹೇಳೋದೇನೆಂದರೆ, ಏನೋ ಪಾಪ ಆಗಿ ಹೋಗಿದೆ ಒಂದು ಕಾಲದಲ್ಲಿ, ಈಗ ಒಂದು ವೇಳೆ ಪ್ರಾಂಜಲ ಮನಸ್ಸಿನಿಂದ ಬಂದರೆ ಸ್ವೀಕಾರ ಮಾಡುವಂತೆ ಒಂದು ವಿಶಾಲ ಹೃದಯ ನಿಮಗೂ ಕೂಡ ಇರಬೇಕು. ಯಾಕೆಂದರೆ ನೀವೆಲ್ಲ ಈ ಗುರುಪೀಠದ ಶಿಷ್ಯರಲ್ವಾ ಅಂತ, ಗುರುಪೀಠದ ಮನಸ್ಸು ನಿಮಗೂ ಕೂಡ ಬರಬೇಕು ಅಂತ. ಹಾಗಾಗಿ ಮತ್ತೆ ನಾವು ಹೇಳುವಂಥದ್ದು, ಈ ಒಂದು ಒಳ್ಳೆ ನಿರಭ್ರವಾಗಿರುವಂಥ ಕಾಲದಲ್ಲಿ ಮತ್ತೆ ಎಲ್ಲರೂ ಕಲಿಯುವಂತೆ. ಭಾಳ ಜನ ಇಲ್ಲ ಅದೇನು ಅಂಥದ್ದೇನು, ಅದು ಸಣ್ಣ ಸಂಖ್ಯೆ ಇರ್ತಕ್ಕಂಥದ್ದು, ಆದರೆ ಪಾಪ ಅಂತ ಅನಿಸ್ತಿದೆ ನಮಗೂ ಕೂಡ ಈಗಲೂ ಒಂದು ಕನಿಕರವೇ ಬರುವಂಥದ್ದು ಅಂತ. ಹಾಗಾಗಿ ಆ ಒಂದು ಕರೆಯನ್ನು ಮತ್ತು ಅವ್ರಿಗೊಂದು ಧೈರ್ಯವನ್ನು, ನೀವು ಬರ್ಬೋದು, ತೊಂದರೆ ಇಲ್ಲ, ಇಲ್ಲಿ ಏನೋ ನಿಮ್ಮನ್ನು ಸ್ವೀಕಾರ ಮಾಡುವಂಥ ವಾತಾವರಣ ಇರ್ತದೆ ಇಲ್ಲಿ ಎನ್ನುವ ಒಂದು ಮಾತನ್ನು ಈ ಸಮಯದಲ್ಲಿ ನಾವು ಹೇಳ ಬಯಸ್ತೇವೆ. ಮತ್ತು ಗುರು ಪರಂಪರೆಯ ಆಶೀರ್ವಾದವು ಅಂಥವ್ರ ಮೇಲೆ ಎಲ್ಲಿಯೋ ಒಂದು ಎಡವಟ್ಟಾಗಿದೆ, ಒಂದು ತಪ್ಪಾಗಿದೆ, ಆಗಲಿ ಬಿಡಿ ಅಂತ ಸರಿ ಮಾಡಿಕೊಳ್ಳುವ ಪ್ರಯತ್ನ ಇದ್ದಾಗ ಅಂಥವ್ರ ಮೇಲೆ ಗುರು ಕಾರುಣ್ಯ, ಗುರು ಪರಂಪರೆ ಕಾರುಣ್ಯ ಇರಬೇಕು ಎಂಬುದಾಗಿ ನಾವು ಬಯಸ್ತೇವೆ. ಈ ಮಾತು ಇನ್ನೂ ಕಲ್ಮಶ ಒಳಗಿದ್ದವರಿಗೆ ಅನ್ವಯ ಆಗ್ತದೆ ಅಂತಲ್ಲ ನಾವು ಹೇಳುವಂಥದ್ದು. ಕಲ್ಮಶ ಇಲ್ಲ, ಆದರೆ ಬರಲಿಕ್ಕೆ ಮುಖ ಇಲ್ಲ ಎನ್ನುವಂಥವರಿಗೆ ಈ ಮಾತು ಅನ್ವಯ ಆಗುವಂಥದ್ದು. ಗುರುವಾದವನು ಇರಬೇಕಾದದೇ ಹಾಗೆ ಅಂತ. ಗುರುವಾದವನು ಅವನು ನಿಮ್ಮ ಹಾಗೆ ನಮ್ಮನ್ನು ನಿರೀಕ್ಷೆ ಮಾಡಬಾರ್ದು, ನೀವು ಗುರುಗಳು ಅಂತಾರೆ ನೀವು ಅಂದ್ಕೊಳ್ಬಾರ್ದು ಅಂತ. ಅದು ಉಪ್ಪು ಹುಳಿಕಾರ ತುಂಬ ತಿನ್ನೋರು ಇರ್ತಾರಲ್ಲ, ಅವರಿಗಿರುವಂಥ ಮನಸ್ಸೇ ಈ ಸ್ಥಾನದಲ್ಲಿ ಇರೋರಿಗೆ ಇರ್ತದೆ ಅಂತ ಇಲ್ಲ ಅಂತ, ಇರಲೂಬಾರ್ದು ಅಂತ. ನಿಮ್ಮ ಹಾಗಾದ್ರೆ ನೀವು ಯಾಕೆ ನಮಗೆ ನಮಸ್ಕಾರ ಮಾಡಬೇಕು, ನಮ್ಮನ್ನು ಯಾಕೆ ನೀವು ಮೇಲೆ ಕೂರಿಸ್ಬೇಕು ಹೇಳಿ ಅಂತ. ನಮಗೆ ಒಂದು ಸ್ವಲ್ಪ ಅವರು ದೊಡ್ಡ ಮನಸ್ಸು ಬೇಡವಾ, ನಮಗೆ ವಿಶಾಲವಾದ ಮನಸ್ಸು, ಕ್ಷಮಾಗುಣ ನಮ್ಗೆ ಬೇಡವಾ ಅಂತ, ಬೇಕು ಅಂತ. ಮತ್ತು ಎಲ್ರಿಗೂ ಅವಕಾಶ ಬೇಕು ಅಂತ. ಯಾರೇ ಇದ್ದಿರ್ಬೋದು ಜೀವನದಲ್ಲಿ, ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ ನೋಡಿ ಅಂತ. ಸೀತೆ ಮಾತಿದ್ದು, ನಮ್ಮದೆಲ್ಲ ಮಾತಿದ್ದು. ಆ ಪ್ರಕರಣ ಇನ್ನೊಂದು ಸತಿ ನೆನಪು ಮಾಡೋದಾದ್ರೆ, ಹನುಮಂತ ಇದ್ದಾನೆ ಇಲ್ಲೇ, ಹನುಮಂತನ ಪ್ರಕರಣವೇ ಇದು. ಇನ್ನೊಂದು ಸತಿ ನೀವು ನೆನಪು ಮಾಡೋದಾದರೆ, ಆ
ರಾವಣ ಸಂಹಾರದ ಬಳಿಕ ಸೀತೆ ಭೇಟಿ ಮಾಡಲಿಕ್ಕೆ ಹನುಮಂತ ಹೋಗ್ತಾನೆ. ರಾಮ ಕಳುಹಿಸಿಕೊಡ್ತಾನೆ ಹನುಮಂತನನ್ನೇ, ನೀನು ಹೋಗಿ ನನ್ನ ವಿಜಯ ವಾರ್ತೆಯನ್ನು ಸೀತೆಗೆ ಹೇಳು ಅಂತ ಹನುಮಂತನನ್ನೇ ಕಳಿಸ್ಕೊಡೋಂಥದ್ದು. ಹನುಮಂತ ಹೋಗಿ ಸೀತೆಗೆ ರಾಮನ ವಿಜಯ ವಾರ್ತೆ ಹೇಳಿದಾಗ ತುಂಬ ಸಂತೋಷ ಆಯಿತು ಸೀತೆಗೆ. ಆ ಸಮಯದಲ್ಲಿ ಆವಾಗ ನಿಂಗೆ ಏನು ಬೇಕು ಅಂತ ಸೀತೆ ಹನುಮಂತನನ್ನು ಕೇಳುವಾಗ ಹನುಮಂತ ಹೇಳಿದಂತೆ, ನನಗೆ ಮತ್ತೇನು ಬೇಡ, ಈ ರಾಕ್ಷಸರನ್ನೆಲ್ಲ ಚೆನ್ನಾಗಿ ಚಚ್ಚಿ ಅವ್ರನ್ನ ಒಂದು ಗತಿ ಕಾಣಿಸ್ತೇನೆ, ಅವಕಾಶ ಕೊಡಬೇಕು ಅಂತ ಅವನು ಒಂದು ಕೋರಿಕೆ ಮುಂದಿಡ್ತಾನೆ ಹನುಮಂತ ಸೀತೆ ಮುಂದೆ. ಇದೆ ಮೂಲ ವಾಲ್ಮೀಕಿ ರಾಮಾಯಣದಲ್ಲೇ ಇದೆ. ಯಾಕೆಂದರೆ ಹನುಮಂತ ಪ್ರತ್ಯಕ್ಷ ಸಾಕ್ಷಿ. ಸುಂದರಕಾಂಡದಲ್ಲಿ ಆ ಸಂದರ್ಭ ಬರ್ತದೆ. ಸೀತೆಯನ್ನು ಅವ್ರಿಗೆ ಓಡಾಡಿಸಿದ್ದು ಆ ರಾಕ್ಷಸಿಯರು ಬೆಳಗ್ಗೆ ಅಂತಿಲ್ಲ ರಾತ್ರಿ ಅಂತಿಲ್ಲ ಕಷ್ಟ ಕೊಡ್ತಾ ಇದ್ದಿದ್ದು ಸೀತೆಗೆ, ಬಗೆ ಬಗೆಯಾಗಿ ಪೀಡಿಸ್ತಾ ಇದ್ದಿದ್ದು. ಅವನು ಪ್ರತ್ಯಕ್ಷ ಕಣ್ಣಾರ ನೋಡಿ ಅವನು ತುಂಬ ದುಃಖ ಪಡ್ಕೊಂಡವನು. ಹಾಗಾಗಿ ಅವನಿಗೆ ಅಪೇಕ್ಷೆ ಏನು ಅಂದರೆ ಇವರಿಗೆಲ್ಲ ಚಿತ್ರಹಿಂಸೆ ಮರಣ ಆಗಬೇಕು ಇವರಿಗೆಲ್ಲ ಅಂತ. ಹನುಮಂತನಂಥ ಕರುಣಾಮೂರ್ತಿಗೆ ಅಷ್ಟು ಕೋಪ ಬಂದಿತ್ತು ಅಂತ. ಇವರಿಗೆ ಅವನಿಗೆ ಹೇಳ್ತಾನೆ ಹೇಗೆ ಅವ್ರನ್ನ ಕೊಲ್ಲಬೇಕು ಅಂತ ಒಂದು ಚಿಕ್ಕ ಪಟ್ಟಿಯನ್ನೇ ಕೊಡ್ತಾನೆ, ಏನೇನು ಮಾಡಿ ಕೊಲ್ಲಬೇಕು ಈ ರಾಕ್ಷಸರನ್ನೆಲ್ಲ ಅಂತ. ಅದಕ್ಕೆ ಸೀತೆ ಹೇಳಿದ್ಲಂತೆ, ಬಿಟ್ಬಿಡು ಹೋಗ್ಲಿ ಅಂತ. ಅವಳು ಕೊಟ್ಟ ಕಾರಣ ಏನಂದರೆ ನಕಶ್ಚಿನ್ ಅಪರಾಧ್ಯತೆ ಅಂತ. ತಪ್ಪು ಮಾಡಿದ್ರು ನೋಡಿ ಯಾರ್ದಾರ ಹನುಮಂತ. ಈ ಪ್ರಪಂಚದಲ್ಲಿ ತಪ್ಪೇ ಮಾಡಿದಿರೋರನ್ನು ತೋರಿಸು ನೀನು, ಆಮೇಲೆ ಇವ್ರಿಗೆ ಏನು ಬೇಕಾದ್ರೂ ಮಾಡು. ಹೆಚ್ಚೋ ಕಡಿಮೆಯೋ 100 111 ತಪ್ಪು ಮಾಡಿದವರು ಎಲ್ಲರೂ ಕೂಡ ಅಂತ. ನಕಶ್ಚಿನ್ನ ಅಪರಾಧ್ಯತೆ, ಯಾರೂ ಇಲ್ಲ ಅಂತವ್ರು. ಇವರು ಸ್ವಂತ ಬುದ್ಧಿಯಿಂದ ಮಾಡ್ತಾರಲ್ಲ ಪಾಪ. ರಾವಣ ಹೇಳಿದ್ದಕ್ಕೆ ಮಾಡಿದವರು. ಈಗ ರಾವಣ ಇಲ್ಲ, ಇನ್ನವರು ಹಾಗೆ ಮಾಡೋದಿಲ್ಲ, ಆ ರೀತಿ ಮಾಡೋದಿಲ್ಲ ಇನ್ನು ಮುಂದವರು. ಬಿಟ್ಬಿಡು ಪಾಪ ಎಂಬುದಾಗಿ ಹನುಮಂತನಿಗೆ ಸೀತೆ ಹೇಳಿಲ್ಲ ಅಂತ. ಆ ಮನಸ್ಸು ಸೀತೆಯನ್ನು ಪೂಜೆ ಮಾಡೋರಿಗೂ ಇರಬೇಕಾಗ್ತದೆ. ಸೀತೆಯನ್ನು ರಾಮನನ್ನು ಪೂಜೆ ಮಾಡೋರು ಕೂಡ ಅವ್ರ ಮನಸ್ಸು ಹೇಗಿತ್ತೋ ಅಂಥದ್ದೇ ಮನಸ್ಸು ಇರಬೇಕಾಗ್ತದೆ ಅಂತ. ವಿಭೀಷಣನಿಗೆ ರಾಮ ಹೇಳಿದ್ನಂತಲ್ಲ, ಸಂಸ್ಕಾರ ಮಾಡು ಅಂತ ರಾವಣನಿಗೆ ಅಂತ. ಯಾಕೆಂದರೆ ಇನ್ನು ನಿನಗೆ ಅವನೇನು ನನಗೂ ಅವನು ಅದೇ ಅಂತ. ನಿನಗೆ ಅಣ್ಣ ಅಲ್ವಾ, ನನಗೂ ಹಾಗೆ ಅಂತ ತಿಳ್ಕೊ ಅಂತ. ಮಮಾಪ್ಯೇಷ ಯಥಾತವ ಅಂತ ರಾವಣನ ಬಗ್ಗೆ ರಾಮ ಹೇಳೋ ಮಾತಿದು. ವಿಭೀಷಣನಲ್ಲಿ ಮಮಾಪ್ಯೇಷ ಯಥಾ ತವ, ನಿನಗೆ ಹೇಗೋ ನನಗೂ ಹಾಗೆ ಅಂತ ಅನ್ಕೊ ನೀನು. ಅಲ್ಲಿ ಧ್ವನಿ ಇದೆ, ಒಂದು ವೇಳೆ ನೀನು ಮಾಡದೇ ಇದ್ರೆ ಸಂಸ್ಕಾರವನ್ನು ನಾನು ಮಾಡ್ತೇನೆ ಎನ್ನುವ ಧ್ವನಿ ಇದೆ ಅಲ್ಲಿ. ಹಾಗೆ ಬಾಯ್ಬಿಟ್ಟು ಹಿಡ್ದೇ ಇದ್ರು ಕೂಡ ಆ ಧ್ವನಿ ಇದೆ ಅಲ್ಲಿ ಅಂತ. ವಿಭೀಷಣ ಸಂಸ್ಕಾರ ಮಾಡ್ತಾನೆ ಅದ್ರ ನಂತರ ಅಂತ. ಹಾಗಾಗಿ ಒಂದು ಒಳ್ಳೆಯ ಮನಸ್ಸು ಎಲ್ಲರಿಗೂ ಬರಬೇಕು ಅಂತ. ನಮ್ಮ ಜೊತೆಯಲ್ಲಿ ನೀವು ಯಾರು ಇಷ್ಟಾರು ಕಾಲದಿಂದ ಇದ್ದೀರಿ, ಮುಂದೆ ಇರ್ತೀರಿ, ನಿಮಗಂತೂ ಇದ್ದೇ ಇದೆ ಅದು. ಯಾರು ಇಲ್ವೋ ಅವರಿಗೂ ಇಂಥದ್ದೇ ಮನಸ್ಸು ಬಂದು ಒಂದು ಒಳ್ಳೆ ಎಲ್ಲರೂ ಕೂಡಿಕೊಂಡು ಧರ್ಮ ಕಾರ್ಯ ಮಾಡ್ತಕ್ಕಂಥ ಸಂದರ್ಭಗಳು ಮುಂದಕ್ಕೆ ಅವರಿಗೂ ಒಂದು ಒಳ್ಳೆಯ ಅವಕಾಶಗಳು ಒದಗಿ ಬರಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಹಾರೈಸ್ತೇವೆ.